ದೇಶಾದ್ಯಂತ ಸಂಕ್ರಾಂತಿ ಸಂಭ್ರಮವು ಎಲ್ಲೆಡೆ ಮನೆ ಮಾಡಿತ್ತು. ಹಳ್ಳಿಗಳಿಂದ ಹಿಡಿದು ಪಟ್ಟಣದವರೆಗೂ ಎಲ್ಲಾ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೆದವು. ಗುಬ್ಬಿಯ ಚನ್ನಬಸವೇಶ್ವರ ಸ್ವಾಮಿಗೆ ಹಾಗೂ ಶನೇಶ್ವರ ಸ್ವಾಮಿಗೆ ಕಡಲೆಕಾಯಿ, ಅವರೆಕಾಯಿ, ಕಬ್ಬು, ಎಳ್ಳು, ಬೆಲ್ಲ ಸೇರಿದಂತೆ ವಿವಿಧ ರೀತಿಯ ಅಲಂಕಾರ ಮಾಡಲಾಗಿತ್ತು. ಪಟ್ಟಣದ ಅಯ್ಯಪ್ಪ ಸ್ವಾಮಿಗೆ 18 ಮೆಟ್ಟಲಿನಲ್ಲಿ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು. ಮುಂಜಾನೆಯಿಂದಲೇ ಭಕ್ತಾದಿಗಳು ದೇವಾಲಯಗಳಿಗೆ ಆಗಮಿಸಿ ಎಳ್ಳು ಬೆಲ್ಲವನ್ನ ಹಂಚುವ ಮೂಲಕ ಸಂಭ್ರಮಿಸಿದರು. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹಿಂದೂ ಧರ್ಮದಲ್ಲಿ ಉತ್ತರಾಯಣ ಪುಣ್ಯಕಾಲ ಅಂತಂದ್ರೆ ಬಹಳ ಒಂದು ಅದ್ಭುತವಾದಂತಹ ಮತ್ತು ಪುಣ್ಯಕಾಲ ದಿನವಾಗಿದೆ. ಇಂದು ಸೂರ್ಯನು ಧನುರಾಶಿಯಲ್ಲಿ ಬಿಟ್ಟು ಮಕರ ರಾಶಿಯಲ್ಲಿ ಪ್ರವೇಶ ಮಾಡತಕ್ಕಂಥ ವಿಶೇಷವಾದಂತಹ ದಿವಸ. ಆ ಮಕರ ರಾಶಿಯಲ್ಲಿ ಪ್ರವೇಶ ಮಾಡಿದ ದಿವಸ ಮಕರ ಸಂಕ್ರಾಂತಿ ಅಂತಕ್ಕಂಥ ಹೆಸರು ಬಂತು. ಹೀಗೆ ನಮ್ಮ ಪ್ರತಿ ವರ್ಷದಂತೆ ಗುಬ್ಬಿ ನಗರದ ಐತಿಹಾಸಿಕ ದೇವಸ್ಥಾನದಲ್ಲಿ ಒಂದಾದಂತಹ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಶನೇಶ್ವರ ಸ್ವಾಮಿಗೆ ಕಡಲೆಕಾಯಿ, ಅವರೆಕಾಯಿ, ಗೆಣಸು, ಬೆಲ್ಲದಚ್ಚು ಹೀಗೆ ಪಂಚ ಫಲಗಳನ್ನು ಅರ್ಪಿಸಿ ಅಲಂಕಾರವನ್ನು ಮಾಡಲಾಗಿದೆ.